ಮಕ್ಕಳೇ, ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ್ ಡಿ.ಎಂ. ಅಂತೇಳಿ ಶ್ರೀ ಎನ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇನ್ನು ಹಿಂದಿನ ತರಗತಿಯಲ್ಲಿ ನಾವು ಪೀಟರ್ ಗೋಕಾಕ್ ಅವರು ಓದಿರ್ತಕ್ಕಂಥ ಲಂಡನ್ ನಗರ ಎಂಬತಕ್ಕಂಥ ಗದ್ಯಭಾಗವನ್ನ ಅಭ್ಯಾಸ ಮಾಡ್ತಿದ್ವಿ. ಇದನ್ನ ಪ್ರವಾಸ ಕಥನ ಅಂತೇಳಿ ಹೇಳಿದ್ದೀವಿ. ಈ ಗದ್ಯಭಾಗವನ್ನ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನ ಅಂತ ಹೇಳಿದ್ರು. ಪ್ರವಾಸ ಕಥನ ಅಂತ ಹೇಳಿದ್ರೆ ನಾವು ನೋಡಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳನ್ನ ಒಂದು ಕಥೆಯ ರೂಪದಲ್ಲಿ ಬರ್ಕೊಂಡ್ಬರ್ತಕ್ಕಂಥದ್ದೇ ಪ್ರವಾಸ ಕಥನ. ಅಂತ ಒಂದು ಪ್ರವಾಸ ಕಥನದಲ್ಲಿ ನಾವು ಲಂಡನ್ ನಗರದ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ವಿ. ಅವರು ಲಂಡನ್ಗೆ ಪ್ರವಾಸ ಕೈಗೊಂಡಿದ್ದಂತ ಸಂದರ್ಭದಲ್ಲಿ ಅವರಿಗಾದ ಅನುಭವಗಳನ್ನ ತಮ್ಮ ಸಮೃದ್ಧಾಚೆಯಿಂದ ಎಂಬ ಗ್ರಂಥದಲ್ಲಿ ನಿರೂಪಿಸಿದ್ದಾರೆ. ಹಾಗಾಗಿ ಈ ಸಮೃದ್ಧಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಪ್ರಸ್ತುತ ಗದ್ಯ ಲಂಡನ್ ನಗರವನ್ನ ಆಯ್ದುಕೊಳ್ಳಲಾಗಿದೆ. ವಿನಾಯಕ ಕೃಷ್ಣ ಇನ್ನೇ ತರಗತಿಯಲ್ಲಿ ಅವರು ಲಂಡನ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ಟ್ರಾಫಿಕ್ ಆಗಿರೋದ್ರಿಂದ, ಟ್ರಾಫಿಕ್ ಜಾಮ್ ಆಗ್ತಾ ಇರೋದ್ರಿಂದ ಭೂಮಿ ಒಳಗಡೆ ಅಂತರ್ಮಾರ್ಗದ ಮೂಲಕ ಅವರು ಈ ರಸ್ತೆ ಮಾರ್ಗವನ್ನ ಮಾಡಿರ್ತಕ್ಕಂಥದ್ದು, ಬ್ಯಾಕ್ ಮಾಡೋದನ್ನ ನೋಡ್ತಾ ಇದ್ವಿ. ಹಾಗೆ ಅಲ್ಲಿ ಒಂದು ಮೂಲವರ್ತ ಇರತಕ್ಕಂಥ ವಿಶೇಷವಾದ ಸ್ಟೇಷನರಿ ಅಂಗಡಿ ಇತ್ತು. ಅಲ್ಲಿಗೆ ಎಲ್ಲಾ ವಸ್ತುಗಳು ಸಿಗ್ತಾ ಇದ್ವು. ಅದ್ರ ಜೊತೆಗೆ ಬೇರೆ ಕಡೆಯಲ್ಲೆಲ್ಲ ಹೋದ್ರೆ ಹೆಣ್ಣುಮಕ್ಕಳ ಬಗ್ಗೆ ಆಗ್ತಕ್ಕಂಥವು ಎಲ್ಲಾ ರೀತಿಯ ಟೊಟ್ಟಿಗಳು ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ವ್ಯತ್ಯಾಸವನ್ನ ಹೊಂದಿರ್ತಕ್ಕಂಥ ಟೊಟ್ಟಿಗಳಿತ್ತು. ಜೊತೆಗೆ ಅಲ್ಲಿಗೆ ಎಲ್ಲಾ ಕ್ಷೇತ್ರಗಳು ಕೂಡ ಹೆಣ್ಣುಮಕ್ಕಳೇ ಎಲ್ಲ ಕಡೆ ಕೆಲಸ ಮಾಡೋದನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಅತ್ಯಾಧಾರವನ್ನ, ಅವರಿಗೆ ಕೊಡ್ತಕ್ಕಂಥ ಮಾನ್ಯತೆಯನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ಇಂಡಿಯನ್ ಆಕ್ಟ್ದಲ್ಲೂ ಕೂಡ ಎಂತೆಂಥ ಕಡವೆಗಳಿತ್ತು. ಜೊತೆಗೆ ಇಲ್ಲಿ ನೆಲ್ಸನ್ ಮಂಡೇಲ ಮೂರ್ತಿ ಇರೋದನ್ನು ನೋಡ್ತೀವಿ. ಟ್ರಾಫಿಕ್ ನಗರ ಇರ್ತಕ್ಕಂಥ ಇದರಲ್ಲಿ ಅಲ್ಲಿ ನೆಲ್ಸನ್ ಮಂಡೇಲ ಇರ್ತಕ್ಕಂಥ ಮೂರ್ತಿ ಇತ್ತು. ಅಲ್ಲಿ ಆ ದೇಶಕ್ಕೆ ಯಾರ್ಯಾರು ಪ್ರಾಣತ್ಯಾಗವನ್ನು ಮಾಡಿದಾರೋ, ಒಳ್ಳೆಯದನ್ನ ಮಾಡಿದಾರೋ ಅವರ ಹೆಸರಲ್ಲಿ ಒಂದೊಂದು ಹೆಸರನ್ನ ಇರ್ತಕ್ಕಂಥದ್ದು, ನಗರಕ್ಕೆ ಹೆಸರನ್ನ ನೋಡ್ತಾ ಇದ್ವಿ. ಅಲ್ಲಿ ಹೆಚ್ಚಾಗಿ ಆ ಜನಗಳಿಗೆ ಸಮಯ ಅಂದ್ರೆ ಒತ್ತೇ ಹೊತ್ತು ಹಣ ಅಂತ ಹೇಳ್ತೀವಿ. ಸಮಯ ಅಂದ್ರೆ ಹಣ, ಹೆಚ್ಚು ಸಮಯವನ್ನ ಉಳುಮೆ ಮಾಡೋದಕ್ಕೆ ಉಪಯೋಗವನ್ನ ಮಾಡ್ತಾ ಇದ್ರು. ಇಷ್ಟ ಅಭ್ಯಾಸವನ್ನ ಇನ್ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಿದ್ವಿ. ಈಗ ಮುಂದೆ ಹೋದ್ರೆ ಅಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚರಿಯೇ ಉಳಿದಿದೆ. ಇಲ್ಲಿ ಸಂತ ಚಿತ್ರವರು ಹೊರಗಿರುವರು, ಕವಿಪುಂಗದವರು ಹೊರಗಿರುವರು, ಸತ್ತವರ ಸ್ಮಾರಕಗಳನ್ನು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಹಿಂದೆ ತಿಳಿದಿರಲಾರದು. ಅಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಅಕ್ಕನ ಮಂದಿರಕ್ಕೆ ಹೋಗುವುದು. ಅಬೆ ಎಂತಕ್ಕಂಥ ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋದ್ರು. ಅಲ್ಲಿ 1000 ವರ್ಷದಷ್ಟು ಹಳೆಯ ಕಾಲ, 3 ವರ್ಷ ಅಲ್ಲ, ಶತಮಾನ ಅಲ್ಲ, 1000 ವರ್ಷದ ಹಳೆಯ ಕಾಲದ ಈ ವೆಸ್ಟ್ ಮಿನಿಸ್ಟರ್ ಅಬೆ ಒಂದು ಪ್ರಾರ್ಥನಾ ಮಂದಿರ ಇತ್ತು. ಇದೂ ಕೂಡ ಎಷ್ಟು ಗಟ್ಟಿಮುಟ್ಟ ಕಟ್ಟಿದ್ರಪ್ಪ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಬಹಳ ಚೆನ್ನಾಗಿದೆ. ಕೆಲವೊಂದು ಅಲ್ಲಿ ಇಲ್ಲಿ ದುರಸ್ತಿ ರಿಪೇರಿ ಕೆಲಸವನ್ನು ಬಿಟ್ರೆ ಇನ್ನೇನು ಕೂಡ ಅಲ್ಲಿ ಬಹಳ ಚೆನ್ನಾಗಿ ಅಂತೆ. ಇಲ್ಲಿ ಸಂತರು, ಸಾರ್ವಭೌಮರು ಮಲಗಿರುವರು, ಅಂದ್ರೆ ಸಮಾಧಿ ಅಂತ ಕರಿತೀವಿ. ಸಮಾಧಿ ಅಥವಾ ನಾವು ಗಾಂಧಿ ಘಾಟ್ ಅಂತ ಕರಿತೀವಲ್ಲ, ಕೆಳಗೆ ದೆಹಲಿಯೊಳಗೆ ಮಹಾತ್ಮ ಗಾಂಧಿಯವರ ಸ್ಮಾರಕ ನಾವು ಸರ್ಕರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರೋದನ್ನ ಕರಿತೀವಲ್ಲ. ಹಾಗೆ ಇಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಅಂತ ಕರಿತೀವಿ. ಇಲ್ಲಿ ಸಂತರು, ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥವರು, ಸಾರ್ವಭೌಮರು, ರಾಜರು, ಕವಿಪುಂಗರವರು, ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥವರೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಇದನ್ನೇನಂತೀವಿ? ಸತ್ತವರ ಸ್ಮಾರಕ. ವೆಸ್ಟ್ ಮಿನಿಸ್ಟರ್ ಅಬೆ ಏನು? ಸತ್ತರ
ಸ್ಮಾರಕವಾಗಿದೆ. ಸಂತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಮಂದಿರವನ್ನ ಈ ಇಂಗ್ಲೆಂಡ್ ನಗರದಲ್ಲಿ ಬಿಟ್ರೆ ಇನ್ನೆಲ್ಲಿಯೂ ಕೂಡ ಮಾಡಿರಲಾರರು. ಮಾರ್ಟಾಲಿಟಿ ಬಿಹೇಡ್ ಅಂಡ್ ಫಿಯರ್ ವಾಟ್ ಎ ಹಿಟ್ಲರ್ ಆರ್ ಟಾಮ್ಸ್ ಈಸ್ ಹಿಯರ್. ಮರ್ತೃತ್ವವೇ ಎಷ್ಟು ಗೋರಿ ಗೋಪುರಗಳು ಇಲ್ಲಿಯೇ ನೋಡಿ ಎಂದು. ಮರ್ತೃತ್ವವೇ ಜಗತ್ತೆ ಜಗತ್ತೆ ಮರ್ತೃಲೋಕ ಅಂದ್ರೆ ಭೂಲೋಕ. ಈ ಭೂಲೋಕದಲ್ಲಿ ಗೋರಿ ಗುಂಪುಗಳು, ಗೋರಿ ಅಂತೀವಿ. ಸತ್ತವರ ನೆನಪಿರ್ತಕ್ಕಂಥವುಗಳ ಅಂತೀವಿ, ಗೋರಿ ಅಂತೀವಿ. ಇಲ್ಲಿದ ನೋಡು ಎಂಬತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಇಂದು 300 ವರ್ಷಗಳ ಹಿಂದೆ ರೂಮಾಂಟ್ ಎಂಬ ಕವಿಯು ಆಡಿದನು. ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತ್ಯರು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅವೇ ಅಂದ್ರೆ ವೆಸ್ಟ್ ಮಿನಿಸ್ಟರ್ ಅವೆಯನ್ನು ಸಂದರ್ಶಿಸಿದರು ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧವನ್ನು ಬರೆದಿದ್ರು. ಯಾರವರು ಕೂಡ ಆ ಇಂಗ್ಲೆಂಡ್ ಹೋದಂತವರು ವೆಸ್ಟ್ ಮಿನಿಸ್ಟರ್ ಅವೆನ್ನ ನೋಡಬೇಕಂತೆ ಅಂತ ಪ್ರಖ್ಯಾತ ಸಾಹಿತ್ಯಗಳಿದ್ರೆ. ಗೋಲ್ಡ್ ಸ್ಮಿತ್ ನಿಮ್ಮ ಇದರಲ್ಲಿ ಅರ್ಥಶಾಸ್ತ್ರದಲ್ಲಿ ಬರ್ತ್ ನೋಡ್ರಿ ಅಲ್ವಾ, ಅರ್ಥಶಾಸ್ತ್ರದ ಪಿತಾಮಹ ಅವನೆಲ್ವಾ ಗೋಲ್ಡ್ ಸ್ಮಿತ್. ಆಮೇಲೆ ಎಡಿಸನ್ ಅಂತೇಳಿ ಅವನು ಕೂಡ ಇಂಗ್ಲೆಂಡ್ನ ಪ್ರಸಿದ್ಧ ಕವಿ. ಇವರು ಒಂದು ಮಾತು ಹೇಳ್ತಾರಂತೆ, ಏನಂತ ಹೇಳಿದ್ರೆ ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅವೇ. ಯಾರು ಇಂಗ್ಲೆಂಡಿಗೆ ಬಂದ್ರು ಕೂಡ ನೀವು ನೋಡ್ಲೇಬೇಕಾಗಿರ್ತಕ್ಕಂಥ ಒಂದು ಯಾವ್ದು ಪ್ರೇಕ್ಷಣೀಯ ಸ್ಥಳ, ಯಾವುದು ವೆಸ್ಟ್ ಮಿನಿಸ್ಟರ್ ಅವೇ. ಪ್ರೇಕ್ಷಣೀಯ ಸ್ಥಳ ಅಂತ ಆಗಿರ್ತಾರೆ ನೋಡಿ. ಶಿವಮೊಗ್ಗ ಕಡೆ ಹೋದ್ರೆ ಜೋಗ ಜಲಪಾತದ್ದು, ಮೈಸೂರ್ದು, ಹಳೇಬೀಡು ಎಲ್ಲ ಇವನ್ನ ಹಾಕಿರ್ತಾರ ನೋಡಿದ ಅಡ್ವರ್ಟೈಸ್ಮೆಂಟ್ಗೆ. ಹಾಗೆ ಈ ಕವಿಗಳು ಬರೆದಿದ್ರು, ನೀವು ವೆಸ್ಟ್ ಮಿನಿಸ್ಟರ್ ಅವೆಯನ್ನ ಸಂದರ್ಶಿಸಿ ಅಂತೇಳಿ. ಇಂದು ಇದು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ಕಬ್ಬಿಗರು ಯಾರು ಕಬ್ಬಿಗರು ಅಂದ್ರೆ ತತ್ಸಮತತ್ವ ಹೊರತು ನೋಡ್ರಿ. ಕಬ್ಬ ಏನೋ ಕಬ್ಬ ಕಾವ್ಯ ಕಾವ್ಯನ ಬರೀತಕ್ಕಂಥವರು ಕಬ್ಬಿಗರು ಅಂತೇಳಿ. ಯಾರು ಕಬ್ಬಿಗರು? ಕವಿಗಳು. ಕಬ್ಬಿಗರ ತವರು ಮನೆಯಾಗಿದೆ. ಯಾವುದು ವೆಸ್ಟ್ ಮಿನಿಸ್ಟರ್ ಅದೇ. ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಯಿಯೊಂದು ಕಾಣುತ್ತಿದೆ, ಒಳಗೆ ಮಾತ್ರ ಕಟ್ಟಡವು ಭವ್ಯವಾಗಿದೆ. ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದನೋ, ಕೇಳಲೆಂದು 100 ಜನರು ಹೇಳಿದ್ರು. ಸರ್ಕಾರಿ ಡಾಕ್ಟರ್ ಅಂತ ಇಲ್ಲಿ ಸರ್ಕಾರಿ ವೈದ್ಯರು ಇರ್ತಾರೆ. ಹೊರಗಿನಿಂದ ಉತ್ತಮವಾಗಿ ಅದನ್ನ ಶೃಂಗಾರ ಮಾಡಿರ್ತಾರಂತೆ. ಸಣ್ಣದು ಬಾಗಿತ್ತಂತೆ, ಒಳಗೆ ಮಾತ್ರ ಕಟ್ಟಡ ಭವ್ಯವಾಗಿತ್ತು. ಮೈಸೂರು ಮನೆ ನೋಡಿದಲ್ವಾ, ಅಲ್ಲಿ ಒಳಗೆ ಹೊರಬರ ಮನಸ್ಸೇ ಬರಲ್ಲ, ಅಷ್ಟು ಸುಂದರವಾಗಿರ್ತಕ್ಕಂಥ ಇದು ಕೆತ್ತನೆಯನ್ನ ಮಾಡಿರ್ತಕ್ಕಂಥ. ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ರು. ಪಾದ್ರಿ ಕೇಳಿದ ಚರ್ಚಲ್ಲಿ ಪೂಜೆ ಮಾಡ್ತಕ್ಕಂಥವ್ರನ್ನ ಪಾದ್ರಿ ಅಥವಾ ಫಾದರ್ ಅಂತ ಕರೀತಾರೆ. ಸಿಸ್ಟರ್ ಅಂತಲ್ವಾ, ಯಾರು ಚರ್ಚಲ್ಲಿ ಇರ್ತಾರಲ್ವಾ ಅವರಿಗೆ ಗಂಡು ಮಕ್ಕಳಿಗೆ ಪಾದ್ರಿಗೂ ಅಂತ ಕರೀತಾರೆ. ಇವರು ಆ ಲಂಡನ್ ನಗರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಪಾದ್ರಿ ಪ್ರಾರ್ಥನೆಯನ್ನು ಓದ್ತಾ ಇದ್ದಂತೆ. ಕೇಳಲು 100 ಜನ ನಡೆದಿದ್ರು. ಆ ಪ್ರಾರ್ಥನೆ ಕೇಳೋದಕ್ಕೆ 100 ಜನ ಕೂತಿದ್ರು. ಸರ್ಕಾರಿ ಡಾಕ್ಟರ್ ಅಂತೆ. ನಾವೆಲ್ಲ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಬಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯರು ಇರ್ತಾರಲ್ಲ, ಹಾಗೆ ಸರ್ಕಾರಿ ಯಾರು ವೈದಿಕರು ಅಂದ್ರೆ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥವ್ರು ಅಂತ ವೈದಿಕರು, ಬ್ರಾಹ್ಮಣರು ಅಂತ. ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ. ಜನರ ಆತ್ಮವನ್ನ ಕಾಯ್ತಾರೆ. ಏನ್ ಆತ್ಮ ಅಂದ್ರೆ ನಮ್ಮಲ್ಲಿ ಆತ್ಮ ಅಂತ ಇರುತ್ತಲ್ಲ, ಸತ್ತಾಗ ಹೋಗುತ್ತಲ್ಲ, ಅದನ್ನ ಕಾಯ್ತಕ್ಕಂಥ ಕೆಲಸವನ್ನ ಇವ್ರು ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಹೋಗುವುದಿಲ್ಲ, ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ದೇವರಿಗೆ ಹೊತ್ತು. ಬಹು ಜನರ ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ವೈದ್ಯರಿಂದ ಕುರಿತು. ಜನ ಪ್ರಾರ್ಥನೆ ಮಾಡೋಕ್ಕಿಂತ ಪ್ರಾರ್ಥನಾ ಮಂದಿರವನ್ನ ನೋಡಬೇಕು ಅಂತ ಅಲ್ಲಿಗೆ ಬಹಳ ಜನ ಬಂದಿದ್ರು. ಪಾದ್ರಿಯ ಪ್ರಾರ್ಥನೆಯು ಮುಗಿದೊಡನೆ ದುಡುದುಡು ತಮ್ಮ ಮನಸ್ಸೆಳೆದು ಮೂಲೆಗೆ ಅವರು ಸಾಗಿದ್ರು. ಪ್ರಾರ್ಥನೆ ಮುಗಿದ ತಕ್ಷಣ ಅವರು ಎದ್ದು ಎಲ್ಲ ನೋಡಿಕೊಂಡು ಬೇಗ ಹೋಗ್ತಾರೆ. ಪಾದ್ರಿಯ ಪ್ರಾರ್ಥನೆ ಮುಗಿದೊಡನೆ ದುಡುದುಡು ತಮ್ಮ ಮನಸ್ಸೆಳೆದು ಮೂಲೆಗೆ ಅವರು ಸಾಗಿದ್ರು. ಸಾಗುವ ಹಾದಿಯ ಎಡಬಲಕ್ಕೆ ರಾಜಕಾರಣದ ಚತುರ ಶಿಲಾಮೂರ್ತಿಗಳಿವೆ. ಯಾಕಂದ್ರೆ ಈ ಕಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮೂಲೆಗಳಲ್ಲಿ ಅಲ್ಲಿ ರಾಜಕಾರಣಿಗಳು, ರಾಜರುಗಳ ಮೂರ್ತಿಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಮೊದಲ ಗಣಿಗೆ ಬೀಳುವ ದೃಶ್ಯವೇ ಇದು.
ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿಯನ್ನು ಎಂದು ನಿಲ್ಲಿಸಿದರೆಂದು ಇಲ್ಲಿಯವರು ಅಭಿಪ್ರಾಯಪಡುತ್ತಾರೆ. ರಾಜರಿಗಿಂತ ಕವಿಗಳಿಗಿಂತ ಇಂಗ್ಲೆಂಡ್ಗೆ ಹೆಚ್ಚು ಒಂದು ಬೆಳಕನ್ನ ತಂದಂತವರು ಯಾರು ಅಂದ್ರೆ ಈ ರಾಜಕಾರಣ ಚತುರರು. ರಾಜಕಾರಣ ಚತುರರು ಅಂದ್ರೇನು? ರಾಜಕೀಯದಲ್ಲಿ ಬುದ್ಧಿವಂತ. ಚಾಣಕ್ಯ ಅಂತ ನೋಡಿ ಕೇಳಿದ ಚಾಣಕ್ಯ ಬಹಳ ಬುದ್ಧಿವಂತ. ಅಂತವರಲ್ಲಿ ಇರ್ತಕ್ಕಂಥನ್ನ ದೊಡ್ಡ ದೊಡ್ಡ ಮೂರ್ತಿಯನ್ನ ನಿಲ್ಲಿಸಿರ್ತಕ್ಕಂಥದ್ದು. ಪ್ರಾರ್ಥನೆಯನ್ನು ನಡೆದಾಗ ನಾನು ಮೆಲ್ಲಗೆ ಒಳಗೆ ನುಸುಳಿ ಬಾಗಿಲ ಹತ್ತಿರದಲ್ಲಿ ನಿಂತಿದ್ದೆ. ಸಹಜವಾಗಿ ಮೇಲಕ್ಕೆ ಮೂಳೆ ಎತ್ತಿ ನೋಡುವಲ್ಲಿ ನನ್ನ ಕಡೆ ನೋಡುತ್ತಾ ನಿಂತಿದ್ದನು. ಹಾಗೆ ಎದುರಿಗೆ ನಿಂತಿಸಿ ನೋಡಿದೆ. ಗ್ಯಾಸ್ಟನ್ ಮಾರ್ಟಿಸೇರಲ್ಲಿ ಮೊದಲಾದ ಕಣ್ಣಿಗೆ ಬಿದ್ದರು. ಪ್ರಾರ್ಥನೆ ಮುಗಿದ ಮೇಲೆ ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಆಯುಧ ಪಾತ್ರೆಯ ಆಸನದ ಕಡೆಗೆ ಹೋದೆ. ಅಲ್ಲಿ ಉತ್ತಮವಾದ ಕೆಲಸವು ಕಣ್ಣಿಗೆ ಬಿಟ್ಟು ಬಂಗಾರದ ಕಣ್ಣನ್ನು ಅದಕ್ಕೆ ಕಟ್ಟಿದ್ದು. ಕೆತ್ತನೆ ಮಾಡಿದಂತೆ ಬಂಗಾರದ ಕಣ್ಣನ್ನು ಕೂಡ ಅದಕ್ಕೆ ನೆಟ್ಟಿದ್ರು. ಆಮೇಲೆ ನನಗೆ ಮುಖ್ಯವಾಗಿ ಬೇಕಾದ ವೈಟ್ಸ್ ಕಾರ್ನರ್ ಕವಿಗಳ ಮೂಲಕ ಓದಿದೆ. ವೈಟ್ ಕಾರ್ನರ್ ವೈಟ್ ಅಂದ್ರೇನು? ಇಂಗ್ಲಿಷಲ್ಲಿ ಕವಿ ಇದೆ. ಪ್ರೋಸ್ ಪೊಯಟ್ರಿ ಅಂತ ಬರಲೇ. ಪ್ರೋಸ್ ಅಂದ್ರೆ ಗದ್ಯ, ಪೊಯಟ್ರಿ ಅಂದ್ರೆ ಪದ್ಯ. ಅಲ್ಲಿ ವೈಟ್ಸ್ ಕಾರ್ನರ್ ಕವಿಗಳಿಗೋಸ್ಕರ ಒಂದು ವಿಶೇಷವಾದ ಸ್ಥಳ. ಮೊನ್ನೆ ತಿಳ್ಕೊಂಡ ಕಿಪ್ಲಿಂಗ್ ಕವಿಯ ಮೇಲೆ ಹಾಕಿದ ಅಲ್ಲಿ ಕಣ್ಣಿಗೆ ಬಿತ್ತು. ಇತ್ತೀಚೆಗೆ ಕಿಪ್ಲಿಂಗ್ ಎಂಬತಕ್ಕಂಥ ಕವಿ ಸಾಕುವಂತೆ ಅವರ ಗೋರಿ ಮೇಲೆ ಒಂದು ಕಲ್ಲನ್ನು ಇಟ್ಟಂತೆ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತಾ ಇತ್ತು. ಅದಕ್ಕೆ ತುಸು ದೂರದಲ್ಲಿ ಆಡಿಯೂ ಹೊರಗಿದ್ದನು. ಇನ್ನು ಸ್ವಲ್ಪ ದೂರ ಹೋದರೆ ಆಡಿಯ ಮೂರ್ತಿ ಇತ್ತು. ಮ್ಯಾಕ್ಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಟ್ರೈಟನ್ ಎಲ್ಲರಿಗೂ ಒಂದೊಂದು ಇಡೀ ಮಣ್ಣನ್ನು ನಾವು ಕೊಡುವಂತೆ ಒಂದು ಕಲ್ಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಸತ್ತಾಗ ಸಮಾಧಿ ಮಾಡಿ ಓದಂತವರೆಲ್ಲರೂ ಕೂಡ ಆ ಸಮಾಧಿ ಮಣ್ಣಾಕರು ನೋಡಿದ್ದೀರಾ? ಸಮಾಜದ ಯಾರು ಮತ್ತೆ ಇದ್ರ ಭಯ ಬುಗ್ಗಿ ಸತ್ರ ಭಯ ಮಣ್ಣು ಅಂತಾರೆ. ಕೇಳಿದ್ರಪ್ಪ, ಸತ್ರ ಭಯ ಮಣ್ಣಾದರೂ ಇದ್ರ ಬುಗ್ಗಿ ಮಾಡ್ಕೊಂಡು ಊಟ ಮಾಡ. ಹಂಗೆ ನಾವು ಹೆಂಗೆ ಮಣ್ಣಾಗ್ತೀವೋ ಹಾಗೆ ಅಲ್ಲೇ ಜನ ಏನಾಗ್ತಾ ಇದ್ರು, ಕಲ್ಲನ್ನ ನೆಟ್ಟು ಅವರ ನೆನಪು ಇರೋ ತರ ಮಾಡಿದ್ರು. ಈ ಕಲ್ಲಿನ ಮೇಲೆ ಆಯುರ್ವೃತ್ತ ನಾವು ಹೋಗ್ತೇವೆ. ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಬಿಜ್ಜೆಯ ಭಾರವನ್ನು ತುಳಿಯುತ್ತೇವೆ. ನೋಡಿ, ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಹೆಜ್ಜೆ ಕೂಡ ಒಬ್ಬ ಕವಿಯ ಮೂರ್ತಿ ಇತ್ತು. ಅಲ್ಲಿ ಬಿಜ್ಜೆ ತತ್ಸಮ ಬರ್ಕೋಬೇಕು. ಮನುಷ್ಯಬಿಡಿ ಬಿಜ್ಜೆ ತತ್ಸಮ ಅಂದ್ರೆ ಒಂದೊಂದು ಹೆಜ್ಜೆ ಇದ್ರು ಕೂಡ ಒಬ್ಬರು ಕವಿಯ ಚಿತ್ರಗಳು ಅಥವಾ ಕಲ್ಲುಗಳು ಸಿಗ್ತಾ ಇದ್ವು. ಅಲ್ಲಿ ಒಂದೊಂದು ಹೆಜ್ಜೆ ಇದ್ರು ಕೂಡ ನಾವು ವಿದ್ಯೆಯನ್ನು ಕಲಿಸೋದಕ್ಕೆ ಸಮ ಆಗಿತ್ತು. ಗಡಿಗಳಿಗೆ ಇತಿಹಾಸವನ್ನು ದಾಟುತ್ತೇವೆ. ಒಂದೊಂದು ಹೆಜ್ಜೆಗೂ ಕೂಡ ನಾವು ಇತಿಹಾಸವನ್ನ ದಾಟ್ತೇವೆ. ಎಂತ ವಿಚಿತ್ರ ಇದು. ಒಂದೊಂದು ಹತ್ರ ಹೋದ್ರು ಕೂಡ ಒಬ್ಬೊಬ್ರು ಕವಿಯನ್ನು ದಾಟುತ್ತಲ್ಲ, ಇದು ವಿಚಿತ್ರ. ನಾನು ಆಯ್ದು ಕೂಡ ಒಂದು ಸಣ್ಣ ಕಲ್ಲು, ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ವು. ಮುತ್ತಲಿನ ಪಾಟಿ ಮೇಲೆ ಸಣ್ಣ ಬರೆದಂತೆ ತುಳಿವಟ್ಟರಲ್ಲಿ ಯಾವ ನನ್ನ ಕಣ್ಣಿಗೆ ಇದ್ವು. ನೀನು ಕಾಲಿರಬೇಕು ನನಗೆ ಅಲ್ಲಿ ಬಂದಿದ್ದ ಚಿತ್ರಗಳು ಇವತ್ತು ಅಪರೂಪ ಬೆನ್ಸ್ ಜಾನ್ಸನ್ ಇದ್ದಿತ್ತು. ಅದ್ಮೇಲೆ ಬರ್ತದೆ ಏನಂತ ಅಪರೂಪದ ಬೆನ್ ಜಾನ್ಸನ್ ಎಂತ ಪ್ರಖ್ಯಾತ ನಾಟಕಕಾರನ್ನು ಕಾಲಗಳಕ್ಕೆ ಹಾಕಿಕೊಳ್ಳುತ್ತಿದ್ದೇನಲ್ಲ. ಅವನು ಪ್ರಸಿದ್ಧವಾದ ನಾಟಕಕಾರ ಯಾರಲ್ಲ? ಬೆನ್ ಜಾನ್ಸನ್. ಅಪರೂಪವಾಗಿರ್ತಕ್ಕಂಥ ನಾಟಕಕಾರ. ಅಂತ ಪ್ರಖ್ಯಾತ ನಾಟಕಕಾರನ ಕಾಲಕ್ಕೆ ಹಾಕಿ ಬಂದಿದ್ದೇನಲ್ಲ ಎಂದುಕೊಂಡೆ. ಯಾರ ಕಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿಯ ಮೂಲೆಯಲ್ಲಿತ್ತು. ಮಣಿದ್ವಾದನ್ನು ನೋಡಿದೆ. ವರ್ಡ್ಸ್ ವರ್ತ್ ಅಲ್ಲಿ ತಪಶ್ಚರ್ಯಕ್ಕೆ ಕುಳಿತಿದ್ದನು. ಮುಂಪೂಕರಲ್ಲಿ ವರ್ಡ್ಸ್ ವರ್ತ್ ಅಂತ ಹೇಳಿ ಪ್ರಸಿದ್ಧ ಕವಿ ಇದ್ದಾರೆ. ಇದು ಯಾರೋ ಹಿರಿಯರು ಒಡಿಸೆ ಅಥವಾ ಇವರು ಕೊಡ್ತಾರಪ್ಪ, ರೋಮಿಯೋ ಜೂಲಿಯಟ್ ಕೇಳಿದ ಕತೆ, ಲವರ್ಸ್. ಆ ಕಥೆಯನ್ನ ಆ ಪುಸ್ತಕವನ್ನು ಬರೋದಿಲ್ಲೇ ಯಾರೋ ವರ್ಡ್ಸ್ ಮಾಡ್ತಾರೆ ಕವಿ. ಆ ವರ್ಷದವರನ್ನು ಕೂಡ ಅವರು ಮೂಲೆ ಬತ್ತಿ ಬಿಟ್ಟಿದ್ದಾರೆ. ಆದರೂ ಈ ಕವಿಗಳ ಮೂಲೆ ಹೇಳಿದಾಗ ಒಂದು ಭವ್ಯತೆಯು
ಹಾಕಬಹುದೆಂಬ ಎಲ್ಲಿಗೆ ಹಿಡಿದು ನಿಲ್ಲಿಸುತ್ತದೆ. ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು. ಎಲ್ಲಿ ಹೆಜ್ಜೆ ಇಟ್ಟರೂ ಕೂಡ ಬರೀ ಮೂರ್ತಿಗಳು, ಅವರ ಸ್ಮಶಾನಗಳಿಗೂ ಎಲ್ಲಿ ಕಾಲಗಳು ಕೂಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಅವರು ಕೊನೆಗೆ ಏನ್ ಮಾಡಿದ್ರು, ಎಲ್ಲದಕ್ಕೂ ಸುಮ್ಮನೆ ಕಾಲ್ಕಂತ ಹೋದ್ರು. ಯಾಕೆಂದ್ರೆ ಎಲ್ಲಿ ತಪ್ಪಿಸೋರು ಕೂಡ ಒಬ್ಬ ಕವಿ ತಪ್ಪಿಸಿದ್ರೆ ಇನ್ನೊಬ್ರು ಕವಿಯ ಮೇಲೆ ಕಾಡಲ್ಲಿ ಹಾಕ್ತಿತ್ತು. ಕೊನೆ ಗುಂಡಿ ಕೊಟ್ಟಿದ್ದಾಗ ಬೈಕ್ ಹೊರಗಡೆ ಒಂದು ಗುಂಡಿ ತಪ್ಪಿಸಿದ ಮೇಲೆ ಆಗುತ್ತೆ ಮತ್ತೊಂದು ಗುಂಡು. ಹೆಂಗೆಷ್ಟೇ ಕಾಲ್ ತಪ್ಪಿಡೋರು ಕೂಡ ಒಬ್ಬೊಬ್ಬ ಕವಿಗಳ ಮೇಲೆ ಕಾಲನ್ನ ಇಡಬೇಕಾಗ್ತಿತ್ತು. ಹಾಗೆ ಕೊನೆಗೆ ಅವ್ರ ಮೇಲೆ ಕಾಲಿಡ್ತಾ ಬಂದಂತೆ ಮನುಷ್ಯನ ಮೇಲೆ ಹಾಕುತ್ತಾನೆ. ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕ ಮೂಲ ಇದೆ ನೋಡಿ. ಇವೆಲ್ಲ ಕವಿಗಳ ವಿಚಾರವನ್ನು ಇಟ್ಕೊಟ್ಟಿದ್ದಾರೆ. ಯಾರು? ಗೋಲ್ಡ್ ಸ್ಮಿತ್ ಅಂತ ಕವಿ 1728ರಲ್ಲಿ ಐರ್ಲೆಂಡ್ ನಲ್ಲಿ ಜನಿಸಿದ್ದ ಪ್ರಸಿದ್ಧ ಇಂಗ್ಲಿಷ್ ಲೇಖಕ. ಐರ್ಲೆಂಡ್ ಅಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ಲೇಖಕ ಗ್ಲಾಡ್ಸ್ಟನ್ 1809ರಲ್ಲಿ ಲಿವರ್ಪೂಲ್ನಲ್ಲಿ ಜನಿಸಿದ 19ನೇ ಶತಮಾನದ ಪ್ರಸಿದ್ಧ ಬ್ರಿಟಿಷ್ ರಾಜತಂತ್ರಜ್ಞ. 4 ಸಾರಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದ. ಡಿಸ್ರೇಲಿ ಅಂತಕ್ಕಂಥವರು 1804ರಲ್ಲಿ ಲಂಡನ್ನಲ್ಲಿ ಜನಿಸಿದ ಬ್ರಿಟಿಷ್ ರಾಜಕಾರಣಿ ಮತ್ತು ಲೇಖಕರಾಗಿದ್ದರು. ಕಿಪ್ಲಿಂಗ್ 1865ರಲ್ಲಿ ಸ್ಟಾಫರ್ಡ್ ಶೈಲಿಯಲ್ಲಿ ಜನಿಸಿದ ಇಂಗ್ಲೆಂಡಿನ ಪ್ರಸಿದ್ಧ ಲೇಖಕ. ಡ್ರೈಡನ್ 1631ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದ ಪ್ರಸಿದ್ಧ ವಿಮರ್ಶಕ ಮತ್ತು ಭಾಷಾಂತರಕಾರ. ಡ್ರೈಡನ್ 1831ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದ ಪ್ರಸಿದ್ಧ ವಿಮರ್ಶಕ ಮತ್ತು ಭಾಷಾಂತರಕಾರ. ವರ್ಡ್ಸ್ವರ್ತ್ ಕವಿ 18ನೇ ಶತಮಾನದಲ್ಲಿದ್ದ ಮಹೋನ್ನತ ಕವಿ, ಇಂಗ್ಲೆಂಡಿನ ರಾಷ್ಟ್ರಕವಿ. ನಾವೇನು ರಾಷ್ಟ್ರಕವಿ ಅಂತ ಹೇಳ್ತೀವಲ್ಲ ಹಾಗೆ ಅವರು ರಾಷ್ಟ್ರಕವಿಯಾಗಿದ್ದರು. ನ್ಯೂಟನ್ 1647ರಲ್ಲಿ ಲಂಡನ್ನಲ್ಲಿ ಜನಿಸಿದ ಬ್ರಿಟನ್ನ ಪ್ರಸಿದ್ಧ ವಿಜ್ಞಾನಿಯಾಗಿದ್ದ. ಚಲನ ನಿಯಮವನ್ನು ಪಡೆದಿದ್ದಾನೆ. ನ್ಯೂಟನ್ ನಿಯಮ ಅಂತ ಗೊತ್ತಲ್ಲ, ಅವನು ತಂದೆ. ಬೆಳಕು 7 ವಾರಗಳಿಂದ ಕೂಡಿದೆ ಎಂಬುದನ್ನು ಸಿದ್ಧಪಡಿಸಿದ. ಡಾರ್ವಿನ್ 1809ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದ ವಿಜ್ಞಾನಿ, ವಿಕಾಸವಾದ ಮೂಲ ಪುರುಷ. ಹರ್ಷಲ್ 1738ರಲ್ಲಿ ಜನಿಸಿದ ಜರ್ಮನಿಯ ಖಗೋಳ ವಿಜ್ಞಾನಿ, ಸೂರ್ಯ ನಕ್ಷತ್ರಗಳಿಗಿರುವ ದೂರವನ್ನು ಕಂಡುಹಿಡಿದವನು. ರಿಚರ್ಡ್ 1522ರಲ್ಲಿ ಜನಿಸಿದ ಈತ ಇಂಗ್ಲೆಂಡಿನ ನಾಟಕಕಾರ ಮತ್ತು ಸಂಗೀತ ವಿದ್ವಾಂಸ, ಇವನು ರಾಜ. 3ನೇ ಎಡ್ವರ್ಡ್ 1327ರಲ್ಲಿ ಇಂಗ್ಲೆಂಡಿನ ಡ್ಯೂಕ್ ಆದನು. ಈತನ ಕಾಲದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ದೀರ್ಘಕಾಲದ ಯುದ್ಧ ಆರಂಭವಾಯಿತು. ರಾಣಿ ಎಲಿಜಬೆತ್ ಈಕೆ ಇಂಗ್ಲೆಂಡ್ನ ರಾಣಿಯಾಗಿದ್ದು 1600ರಲ್ಲಿ ಡಿಸೆಂಬರ್ 31ರಂದು ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಆಗ 1ನೇ ಜೇಮ್ಸ್ ಅಂತಕ್ಕಂಥವರು 1766ರಿಂದ 1625ರವರೆಗೆ ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ ದೊರೆಯಾಗಿದ್ದನು. ಇವನ ಕಾಲದಲ್ಲಿ ಮತೀಯ ಮತ್ತು ರಾಜಕೀಯ ಸಮಸ್ಯೆಗಳು ಉಲ್ಬಣಗೊಂಡವು. ಶೇಕ್ಸ್ಪಿಯರ್ 1764ರಲ್ಲಿ ಬ್ರಿಟನ್ನಲ್ಲಿ ಜನಿಸಿದ ಸುಪ್ರಸಿದ್ಧ ಇಂಗ್ಲಿಷ್ ನಾಟಕಕಾರ. ನೆಲ್ಸನ್ ಈತನು ಓರ್ವ ಯೋಧ. ಇವನ ಪೂರ್ಣ ಹೆಸರು ಓರೋಸಿಯೋ ನೆಲ್ಸನ್. ಈತನ ಪ್ರತಿಕ 1805ರಲ್ಲಿ ವೆಲ್ಲಿಂಗ್ಟನ್ ಟ್ರಾಫಲ್ಗರ್ ಯುದ್ಧದಲ್ಲಿ ಹೋರಾಡಿ ಮಾಡಿದಂತವನು. ಇದುವರೆಗೆ ಬಂದರ ಅವುಗಳ ಪರಿಚಯ ಇದುವರೆಗೆ ಆಯಿತು. ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕ ಮೂಲೆ ಇದೆ. ಈ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿ ನಿಲ್ಲಿಸಿದ್ದಾರೆ. ನ್ಯೂಟನ್ ಯಾರು? ನ್ಯೂಟನ್ನ ಚಲನೆಯ ಬರ್ತಲ್ಲ, ಅವ್ರು ದೊಡ್ಡದ ಒಂದು ಶಿಲೆಯನ್ನು ನಿಲ್ಲಿಸಿದಾರಂತೆ. ಡಾರ್ವಿನ್, ಹರ್ಷಲ್ ಮೊದಲಾದವರ ಮೇಲೆ ಕೊಲೆ ಕೆತ್ತಿದ್ದಾರೆ. ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸರದಾರರು, ಸೇನಾಪತಿಗಳು ಮೊದಲಾದ ಅನೇಕರಿಗೆ ಜಾಗವಾಗಿದೆ. ಎಲ್ಲರೂ ಕೂಡ ಒಂದು ವಿಶ್ವದ ರಾಜ್ಯಾಂಗದಲ್ಲಿ ಅವರನ್ನು ಸಮಾಜ ಮಾಡಿದ್ದಾರೆ. ಯಾರಿದ್ರು? ವ್ಯಾಪಾರಿಗಳಿದ್ರು ಅಲ್ಲಿ. ಆಮೇಲೆ ವಾಸ್ತುಶಿಲ್ಪಿಗಳು. ಯಾರು ವಾಸ್ತುಶಿಲ್ಪಿ ಅಂದ್ರೆ ಕೆತ್ತನೆ ಮಾಡಬೇಕಾದವರು. ಸರದಾರರು, ಸಾಹುಕಾರರು, ಸೇನಾಪತಿಗಳು, ಸೈನ್ಯದಲ್ಲಿ ಈ ಫೀಲ್ಡ್ ಮಾರ್ಷಲ್, ಜನರಲ್ ಅಂತ ಹೇಳ್ತಿರ್ತೀವಲ್ಲ, ಆ ರೀತಿ ಸೇನೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಮೂರ್ತಿಗಳು ಅಲ್ಲಿ. ಆಮೇಲೆ ಅರಸರ ಮನೆಗೆ ಹೋದೆ. ಇಷ್ಟೆಲ್ಲ ನೋಡ್ಕೊಂಡು ಯಾರು ನೋಡಿದಿಷ್ಟಲ್ಲ
ಮುಂದಕ್ಕೆ ಹೋದ್ರು. ಅರಸರ ಅರಮನೆಗೆ ಹೋದ್ರು. ಅರಸ ಇಲ್ಲಿ ವಾಸ ಮಾಡ್ತಾನೆ ಅರಮನೆ ಬಿಡಿಸಿದ್ರೆ ಅರಸನ ಪ್ಲಸ್ ಮನೆ ಯಾವ ಸಮಾಸ ಇರ್ಬೋದ? ಅರಸನ ಮನೆ ಏನೋ ಏನಿದು ಸಮಾಸ ತತ್ಪುರುಷ ಸಮಾಸ ಎಲ್ಲ ಮಾಡಿದ್ರು ಎಷ್ಟೇ ಅರಮನೆಗೆ ಹೋದೆ. ರಾಜದಂಡವು ಕಿರೀಟವು ನೆಲಕ್ಕೊಳಲೇಬೇಕು ಎಂಬುದು ನಿಜವಾಗಿ ತರು ಸತ್ತ ಮೇಲೆ ಅವರಿಗೆ ಒಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸುತ್ತಾರೆ. ರಾಜದಂಡ ರಾಜ್ಯಭಾಗವನ್ನು ಮಾಡ್ತಕ್ಕಂಥದ್ದು. ಕಿರೀಟ ಏನ್ ಕಿರೀಟ ಅಂದ್ರೆ ರಾಜರ ತಲೆ ಕಿರೀಟ ಇಟ್ಟಿರ್ತೀವಲ್ಲ, ಒಂದಲ್ಲ ಒಂದಿನ ನೆಲಕ್ಕೆ ಬಿಡಲೇಬೇಕು. ನಾವು ಶಾಶ್ವತನ ನಿಶ್ಚಿತ ಸಾವು ಹುಡ್ತೀವಿ, ಆದ್ರೆ ಹುಟ್ಟಿದವರೆಲ್ಲರೂ ಕೂಡ ಇಲ್ಲಿ ಶಾಶ್ವತವಾಗಿರೋದಿಲ್ಲ. ಒಂದಲ್ಲ ಒಂದಿನ ನಾವು ಎಲ್ಲರೂ ಸಾಯ್ತೀವಿ, ಸಂದೇಶನೂ ಸಾಯ್ತಾನೆ ಅಂತ ಕಟ್ಟಿಂಗ್ ಮಾಡ್ಸಿದ್ರೆ ಅಂದ ತಕ್ಷಣ ಅವನೇನು ದೊಡ್ಡದಾಗಿ ಇಲ್ಲೇ ಪರ್ಮನೆಂಟ್ ಆಗಿರಲ್ಲ ಅಲ್ವಾ? ಅಲ್ಲ ಹೌದೇನ್ರ? ರಾಜರು ಎಂತೆಂತ ಗಾಂಧೀಜಿಯವರು, ದೇಶಕ್ಕಾಗಿ ಮಡಿದಂತವರು, ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಸಾಯಲೇಬೇಕು. ಇದ್ದಾಗ ಒಳ್ಳೆಯವರು ಅನ್ಸ್ಕೊಂಡ್ರೆ ಅಷ್ಟೇ ಸಾಕು, ಕೆಟ್ಟವರು ಅನ್ಸ್ಕೊಳ್ಳೋದು ಬಹಳ ಸುಲಭ ಅಲ್ವಾ? ನಾವು ಸಂದೇಶನ ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ನಗ್ತಾರೆ. ನಗೋದು ಒಳ್ಳೆ ರುಚಿಯಿಂದ ಅಲ್ಲ. ಇವನ್ ಯಾರಪ್ಪ ಹುಚ್ಚ ಬಂದಾನೆ ಸತ್ಯ ಯಾರು ಬರ್ತಾನೆ ಹೋಗೋದು ಅನ್ಕೊಂಡೆ ನಾಯಿ ಬಂದ ಕಷ್ಟ ಕಣಪ್ಪ. ಅದಕ್ಕಾಗಿ ನಾವೇ ಮಾಡಬೇಕು ಅಂದ್ರೆ ಒಂದು ಸಮಾಜ ಹೆಂಗಿರುತ್ತೋ ಆ ರೀತಿ ಬದುಕ್ಬೇಕು ಅಲ್ಲಪ್ಪ ಅಲ್ವಾ? ಸಮಾಜ ವಿರುದ್ಧ ಹೋದ್ರೆ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಭಾವನೆಯಿಂದ ನಮ್ಮನ್ನ ನೋಡ್ತಾ ಇರ್ತಾರೆ. ಹಾಗೆ ರಾಜರ ದಂಡ ಕಿರೀಟங்களை ಕೊಡಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನ ಕಲ್ಪಿಸಿದ್ದಾರೆ. ಇದಕ್ಕೆ ರಾಯಲ್ ಚಾಪಲ್ ಎಂದು ಹೆಸರು. ಅದಕ್ಕೆ ರಾಜ ವಿಭಾಗ, ರಾಜರಿಗೆ ಸಂಬಂಧಪಟ್ಟಂತ ವಿಭಾಗ ರಾಜ ವಿಭಾಗ. ಇಲ್ಲಿ ಬೆನ್ ಜಾನ್ಸನ್ ಅನ್ನು ಜನರು ಕುಣಿದಾಡುತ್ತಾ ನಡೆಯುತ್ತಾರೆ. ಬೆನ್ ಜಾನ್ಸನ್ ಎಂತಕ್ಕಂಥವನು ಅಲ್ಲಿ 3 ಸರಿ ಪ್ರಧಾನಿ ಆದಂತವನು. ಪ್ರಧಾನಿ ಆಗಿದ್ರು ಕೂಡ ಹೋಗುವಾಗ ಅವನ ಮೇಲೆ ಕಾಲಿಟ್ಕೊಂಡೇ ಹೋಗ್ತಾರೆ, ನಡೆಯುತ್ತಾರೆ. ಈ ರಾಜಮಂದಿರದಲ್ಲಿ ಸಿಂಹನಡೆಯ ರಿಚರ್ಡ್, ಸಿಂಹನಡೆ ಸಿಂಹನಂತೆ ರಾಜ್ಯಭಾರ ಮಾಡಿರ್ತಕ್ಕಂಥ ರಿಚರ್ಡ್, 2ನೇ ಎಡ್ವರ್ಡ್, ಅರ್ಲ್ ಆಫ್ ಸ್ಟ್ಯಾಫೋರ್ಡ್, ರಾಣಿ ಎಲಿಜಬೆತ್ ಅಲ್ಲಿ ರಾಣಿ ಆಗಿರ್ತಕ್ಕಂಥವಳು, 1ನೇ ಜೇಮ್ಸ್ ಮೊದಲಾದ ಅರಸರು ಅರಸಿಯರು ಹೊರಗಿದ್ದಾರೆ. ಅರಸರು ಸಮಾಜದವೇ, ರಾಣಿಯರ ಸಮಾಜದವೇ. ಅರಸರು ಅರಸಿಯರು ಏನವು? ಅರಸ ಅಂದ್ರೆ ಏನು? ಅರಸಿ ಅಂದ್ರೆ ಏನವು? ಲಿಂಗ ಬದಲಾವಣೆ. ಲಿಂಗ ಹೊರಗಿದ್ದಾರೆ. ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕರೆದಿದ್ದಾರೆ. ಅಲ್ಲಿ ನೋಡಿದ್ರೆ ಅದ್ರ ಮೇಲೆ ಮಲಿಯದ ತರ ಕಾಣ್ತಾ ಇತ್ತು. ಈ ಗೋರಿಗಳ ನಡುವೆ ಆಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಈ ಗೋರಿಯನ್ನು ತುಳಿದು ಮುಂದಕ್ಕೆ ಹೋದ್ರೆ ರಾಜರ ಪ್ರಾರ್ಥನಾ ಮಂದಿರ ಸಿಗ್ತದೆ. ಇಲ್ಲಿಯ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿ ಆಗಿದೆ. ರಾಜರನ್ನ ಸಾಮಾನ್ಯವಾಗಿ ಕಲ್ಲಲ್ಲಿ ಕೆತ್ತಿಲ್ಲ, ಅದ್ರ ಮೇಲೆ ಬಂಗಾರದ ಬಣ್ಣದ ಮೇಲೆ. ಕೆಲವೊಂದು ದೇವಸ್ಥಾನಕ್ಕೆ ಶೃಂಗೇರಿ ಶಾರದಾಂಬೆ ಅಥವಾ ಅನ್ನಪೂರ್ಣೇಶ್ವರ ಎಲ್ಲಿ ಹೊರನಾಡು ಅಲ್ಲೆಲ್ಲ ಹೋದ್ರೆ ಬಂಗಾರು ಬಾಗಿಲು ತರ ಮಾಡಿದ್ದಾರೆ. ನೋಡಿದಿರಿ ಧರ್ಮಸ್ಥಳದಲ್ಲಿ ನೋಡಿರಲ್ಲ, ಶೃಂಗೇರಿಗೆ ಬೆಳ್ಳಿದ ರಥ ತೇರೈತಿ, ರಥ ಬೆಳ್ಳಿ ಮಾಡಿರೋದು. ಇದು ಶೃಂಗೇರಿ ಶಾರದಾಂಬೆ ಇತ್ತಲ್ವಾ, ಶೃಂಗೇರಿ ಶಾರದಾಂಬೆ ದೇವರು ಅಲ್ಲಿ. ಹಂಗೆ ಇಲ್ಲಿಯೂ ಕೂಡ ಏನ್ ಮಾಡಿದ್ರು, ಬಂಗಾರದ ಬಣ್ಣದಲ್ಲಿ ಕೆತ್ತನೆ ಕೆಲಸ ಮಾಡಿದ್ರು. ಮಂದಿರದ ಹಿಂದೆ ಭವ್ಯವಾಗಿ 7ನೇ ಏಂದ್ರಿಯ ಗೋರಿಯು ನಿಂತಿದೆ. ಏಂದ್ರಿಯ ರಾಜ ಅವನ ಗೋರಿನೂ ಕೂಡ ನಿಲ್ಲಿಸಿದ್ದಾರೆ. ಅಂದ್ರೆ ಅಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜರಿಗೆ ಎಂಥ ರೀತಿಯ ಬೆಲೆಯನ್ನು ಕೊಟ್ಟಿದ್ರು ಅನ್ನೋದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು.
ಸಾಮ್ರಾಟರ ರಾಜಾಭಿಷೇಕವಾದಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕುತ್ತಾರೆ. ರಾಜರ ಸಿಂಹಾಸನ ಮಾಡ್ತಾರಲ್ಲ, ಸಿಂಹಾಸನ ಗೊತ್ತಲ್ಲ, ಸಿಂಹಾಸನ ಮಾಡ್ತಂದ್ರೆ ರಾಜನ ಪಟ್ಟವನ್ನ ಕೊಡ್ತಾರಲ್ಲ, ಆ ಭಾಗದಲ್ಲಿ ಕಲ್ಲು ಇಡ್ತಾರಂತೆ, ಪಾಟಿ ಕಲ್ಲು. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಅದರ ಮೇಲೆ ಕೂರಬೇಕು. ಆ ಪಾಟಿಕಲ್ ಮೇಲೆ ಕೂತ್ಕೊಂಡು ಸಿಂಹಾಸನದ ಆ ಕ್ರಿಯೆಗಳು ನಡೀತಾವಂತೆ. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿರುವ ಒಂದು ಭಾಗದಲ್ಲಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. ಸ್ಟೋನ್ ಆಫ್ ಸ್ಕೋನ್ ಅಂತ ಕರೀತಾರೆ. ಮೂರನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರವಿದೆಯೋ ನಾನರಿಯೇ. ಅದರಲ್ಲಿ ಏನ್ ಸಾಧನೆ ಮಾಡಿದ್ದಾಯ್ತೋ, ತಾವೇನಾದ್ರೂ ಮಂತ್ರತಂತ್ರ ಮಾಡಿದ್ರೆ ಅನ್ನೋದು ಲೇಖಕರಿಗೆ ಗೊತ್ತಿಲ್ಲ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವೇನಾದರೂ ಅದರಲ್ಲಿರಬೇಕೆನಿಸುತ್ತದೆ. ಇಲ್ಲಿನ ಅತುಲಾಲಿಯ ವೈಭವವನ್ನು, ಶ್ರೀಮಂತಿಕೆಯನ್ನು ನೋಡಿದರೆ ಇಂಥದ್ದೊಂದು ವಿಶೇಷತೆಯಲ್ಲಿ ಕಂಡು ಬರುತ್ತದೆ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು. ಇಷ್ಟು ಇಂಗ್ಲೆಂಡ್ ಅಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂಥ ಯಾರೋ ಅವರು ನೋಡಿರ್ತಕ್ಕಂಥ ಸ್ಥಳಗಳನ್ನ ವರ್ಣನೆ ಮಾಡಿರೋದನ್ನ ಇಲ್ಲಿ ಕಾಣ್ತೀವಿ. ಇಷ್ಟು ಸ್ವಲ್ಪ ದಿವಸಗಳಲ್ಲಿ ನನ್ನ ಮನಸ್ಸೆಟ್ಟು ವಿಕಾಸವನ್ನು ಹೊಂದಿದೆ. ಅಷ್ಟೆಲ್ಲ ನೋಡ್ಕೊಂಬಂದೆ. ಕೆಲವೇ ದಿನ ಹೋದ್ರು ಮಾತ್ರ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನ ಬೀರ್ತಾ ಇತ್ತು. ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ. ನನ್ನ ಸಂಸ್ಕೃತಿ ಅಂತ ಓರೆಗಳಿನ ಮೇಲೆ ನಿಂತಿದೆ. ಪ್ರತಿ ಸಂಸ್ಕೃತಿ ಅನ್ನೋದು ಹೊರಗಡೆ ತಿರುಗಬೇಕು, 4 ವಿಚಾರಗಳನ್ನು ಓದಬೇಕು, ಆವಾಗ ನಮ್ಗೆ ಸಂಸ್ಕಾರ ಬರುತ್ತೆ. ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಯಾವ ರೀತಿ ವೇಷಭೂಷಣ ಹಾಕಿರ್ಬೇಕು, ಯಾವ ರೀತಿ ಹೆಂಗ್ ಮಾತಾಡಬೇಕು, ಸಭೆ ಸಮಾರಂಭಗಳಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು, ತಂದೆ ತಾಯಿಯಲ್ಲಿ ಯಾವ ರೀತಿ ಮಾತಾಡಬೇಕು, ಗುರುಗಳಲ್ಲಿ ಯಾವ ರೀತಿ ತರ ಮಾತಾಡಬೇಕು ಅನ್ನೋ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 4 ಗೋಡೆ ಒಳಗಿದ್ರೆ ನಾವು ನಮ್ದೇ ರೂಪ ಅಂದ್ಕೊಂಡು ಹುಚ್ಚು ಚಾಟ ಆಡ್ತೀವಿ ಅಲ್ವಾ. ನಮಗಷ್ಟೇ ನಾವು ಪ್ರೀತಿಯಿಂದ ಚೆನ್ನಾಗಿ ಕಾಣಬೇಕು ಅಂತ ಇರೋದಲ್ಲ. ನಾವು ಹಾಕೊಂಡಿರ್ತಕ್ಕಂಥ ವೇಷಭೂಷಣ ನಮ್ಮ ಕಟ್ಟಿಂಗ್ ಜನ ನೋಡ್ತಾರೆ, ನಮಗಿಷ್ಟ ಆಗೋದಲ್ಲ. ಅದಕ್ಕೆ ಊಟ ನಮ್ಗಿಷ್ಟ, ನೋಟ ಬಹಳ ಇಷ್ಟ ಅಂತ ಹೇಳ್ತಾರೆ. ನಿಮ್ಮನ್ನ ಬೇರೆಯವ್ರು ನೋಡ್ತಕ್ಕಂಥ ದೃಷ್ಟಿಕೋನ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ವೇಷಭೂಷಣ ಹಾಕೊಂಡಿರ್ಬೇಕು, ಒಳ್ಳೆ ರೀತಿ ಇರಬೇಕು. ಊಟ ಇನ್ನೊಬ್ರು ಇಷ್ಟಪಡಿದ ಅನ್ನೋ ತರ ನಾನು ಅನ್ನೋದಲ್ಲ. ನನಗೇನು ಇಷ್ಟನೋ ಅದು ಊಟ ಮಾಡ್ತೀವಿ. ನೋಟ ಅವ್ರು ಇಷ್ಟ ಬಂದಾಗ ನಮ್ಗೆ ನೋಡ್ತಾರೆ. ಹಂಗಾಗಿ ಅದು ಸಂಸ್ಕೃತಿ. ಮೈ ತುಂಬಾ ಬಟ್ಟೆ ಹಾಕೊಡ್ತಕ್ಕಂಥದ್ದು, ಕೈ ತುಂಬಾ ಬಳೆ ಹಾಕೊಡ್ತಕ್ಕಂಥದ್ದು. ಸಮಾಜದಲ್ಲಿ ನಮ್ಮ ನೋಡಿದ್ರೆ ಗೋರಮ್ಮ ಬಂದಿರತ್ತಲ್ಲ, ಇನ್ನೇನು ಗೋರಮ್ಮ ಬರ್ತಾರೆ ಸ್ವಲ್ಪ ಜನಕ್ಕೆ. ಗೋರಮ್ಮ ಯಾರು? ಗಣೇಶನ ಅಮ್ಮ. ಗೋರಮ್ಮನ ಎಷ್ಟು ಚೆನ್ನಾಗಿ ಕೈ ತುಂಬಾ ಬಳೆ ಹಾಕಿ, ಹಂಗೆ ಹಣೆ ತುಂಬಾ ಕುಂಕುಮ ಹಚ್ಚಿ, ಮುಡಿ ತುಂಬಾ ಹೂ ಮುಡಿಸಿ ಪೂಜೆ ಮಾಡ್ತಿರಲ್ಲ. ಆದ್ರೆ ನೀವು ಒಬ್ರು ಬಂದು ಕೈ ತುಂಬಾ ಬಳೆ ಇಲ್ಲ, ಹಣೆ ತುಂಬಾ ಕುಂಕುಮ ಇಲ್ಲ, ಮುಡಿ ತುಂಬಾ ಹೂವಿಲ್ಲ. ನೀವು ಗೋರಮ್ಮಗಳಲ್ಲ, ಮಾಡರ್ನ್ ಗೋರಮ್ಮ. ಇದನ್ನೆಲ್ಲ ನೆನಪಿಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಇಷ್ಟೆಲ್ಲ ನೋಡಿದ ಮೇಲೆ ಶಿಕ್ಷಣ ಎಂತಕ್ಕಂಥದ್ದು ಪ್ರವಾಸದ ಒಂದು ಭಾಗ. ಅಂದ್ರೆ ನಾವು ಶಿಕ್ಷಣವನ್ನ ಕಲಿಯೋದಷ್ಟೇ ಅಲ್ಲ, ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿ, ಐತಿಹಾಸಿಕ ಸ್ಥಳಕ್ಕೆ ಹೋಗಿ ಅಲ್ಲಿಯ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ತನ್ನದೇ ಆಗಿರ್ತಕ್ಕಂಥ ನೈತಿಕತೆಯನ್ನ, ಸಂಸ್ಕೃತಿಯನ್ನ, ಮೌಲ್ಯವನ್ನು ನಮಗೆ ತಿಳಿಸ್ತವೆ ಎಂದು ಬೆಕನನ್ನು ಹೇಳಿದ ಮಾತು ನೆನಪಾಗುತ್ತದೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮುಟ್ಟದೆ ಎಂದು ಶೇಕ್ಸ್ಪಿಯರ್ ನುಡಿಯು ಮನಸ್ಸಿನಲ್ಲಿ ಮೂಡುತ್ತದೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮುಟ್ಟದೆ. ನೋಡಿ, ಮನೆ ಹಿಡಿದು ಅಂದ್ರೆ ಸಂಸ್ಕೃತಿ ಇಲ್ಲದೆ ಇರ್ತಕ್ಕಂಥವನು ಆ ಮನೆಗೆ ಒಳ್ಳೆಯದನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಎಂತಕ್ಕಂಥ ಮಾತನ್ನ ಈ ಲೇಖಕರಾಗಿರ್ತಕ್ಕಂಥ ಶೇಕ್ಸ್ಪಿಯರ್ ಹೇಳಿದರೆ. ಇದರ ಉದ್ದೇಶ ನಾವೆಲ್ಲರೂ ಕೂಡ
ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳಬೇಕು, ಐತಿಹಾಸಿಕ ಸ್ಥಳಗಳ ಮಹತ್ವವನ್ನು ತಿಳ್ಕೋಬೇಕು, ಜೊತೆಗೆ ನಾವು ಸಂಸ್ಕೃತಿ ಕಲಿಬೇಕು, ಆಚಾರ ವಿಚಾರವನ್ನು ಕಲಿಬೇಕು ಅನ್ನೋದು. ಇಲ್ಲಿ ಒಂದು ಗಾದೆ ನೆನಪಾಗ್ತಕ್ಕಂಥದ್ದು, ದೇಶ ಸುತ್ತಬೇಕು, ಇವೆ ಓದಬೇಕು, ನಮ್ಮ ಜ್ಞಾನ ಹೆಚ್ಚಾಗಬೇಕು ಅನ್ನೋದು ಲೇಖಕರ ಅಭಿಪ್ರಾಯ ಆಗಿದೆ. ಮತ್ತೆ ಧನ್ಯವಾದಗಳು.